ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ನಟ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ನಮ್ಮ ಅಚ್ಚುಮೆಚ್ಚಿನ ನಟ ಪರಪ್ಪನ ಅಗ್ರಹಾರ ಜೈಲಿನಿಂದ ಆದಷ್ಟು ಶೀಘ್ರ ನಿರ್ದೋಷಿಯಾಗಿ ಆಚೆ ಬರ್ತಾರೆ. ಅವರ ವಿರುದ್ಧ ಯಾವುದೇ ರೀತಿಯಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ, ಅಥವಾ ಆ ಕೇಸ್ನಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೋದಲ್ ಬಂದಲ್ಲೆಲ್ಲ ಅವರ ಅಭಿಮಾನಿಗಳು ಮಾತನಾಡ್ತಾರೆ. ಬಟ್ ಅಷ್ಟು ಸಿಂಪಲ್ ಆಗಿ ಈ ಕೇಸ್ ಇದೆಯಾ ಅಂತ ಕೇಳಿದರೆ ಇಲ್ಲ ಅನ್ನುವಂಥ ಉತ್ತರ ಬರ್ತಾ ಇದೆ. ಯಾಕಂತಂದರೆ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷಿ ಅಂದರೆ ವಿಟ್ನೆಸ್ಗಳು ಮತ್ತು ಸಾಕ್ಷ್ಯ ಅಂದರೆ ಎವಿಡೆನ್ಸ್ಗಳು, ಇದು ದರ್ಶನ್ ಪಾಲಿಗೆ ಮುಳುವಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಮತ್ತು ಪೊಲೀಸರು ಸಂಗ್ರಹಿಸಿರುವಂಥ ಸಾಕ್ಷ್ಯಗಳೇನಿದ್ದಾವೆ ಅದು ಎಲ್ಲವೂ ಕೂಡ ಅಲ್ಲಗೆಳೆಯೋದಕ್ಕೆ ಸಾಧ್ಯವೇ ಇಲ್ಲದಂಥ ಸಾಕ್ಷ್ಯಗಳ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರ ಬಗ್ಗೆ ಪೊಲೀಸರು ಕೋರ್ಟಿಗೆ ಕಾಲಕಾಲಕ್ಕೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ರಿಮಾಂಡ್ ಅಪ್ಲಿಕೇಶನ್ ಮುಖಾಂತರ. ಸೊ ಈ ಕೇಸಲ್ಲಿ ದರ್ಶನ್ಗೆ ಮುಳುವಾಗಬಹುದಾದಂಥ ಸಾಕ್ಷಿ ಮತ್ತು ಸಾಕ್ಷ್ಯಗಳು ಯಾವುದೆಲ್ಲ ಆ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಟ ದರ್ಶನ್ ವಿರುದ್ಧ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷ್ಯ ಸಂಗ್ರಹ ಆಗಿದೆ ಪೊಲೀಸರಿಂದ. ಒಂದು ಕಡೆ ಸಾಕ್ಷಿಗಳ ಹೇಳಿಕೆ ಅಂದರೆ ವಿಟ್ನೆಸ್ಗಳ ಹೇಳಿಕೆ, ಜೊತೆಗೆ ಫಿಸಿಕಲ್ ಎವಿಡೆನ್ಸ್ ಇಂದ ಹಿಡಿದು ಡಿಜಿಟಲ್ ಎವಿಡೆನ್ಸ್ ವರೆಗೆ ಸಾಕ್ಷ್ಯನಾಶ ಮಾಡೋದಕ್ಕೆ ಹೋಗಿ ಡಿ ಗ್ಯಾಂಗ್ ಸಿಕ್ಕಾಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಇವರು ನಾವು ಸಾಕ್ಷ್ಯ ನಾಶ ಮಾಡಿ ಕೇಸ್ನಿಂದ ಪಾರಾಗಬಹುದು ಅಂತ ಏನು ಭಾವಿಸಿದ್ರು, ಅದೇ ಸಾಕ್ಷಿಗಳಾಗಿದೆ ಈಗ, ಅದೇ ಸಾಕ್ಷ್ಯಗಳನ್ನು ಸೃಷ್ಟಿಸಿದೆ ಈಗ. ನಾನು ಈ ಕೇಸ್ನಲ್ಲಿ ಪಾರಾಗೋದಕ್ಕೆ ಮಾಡಿರುವಂಥ ಪ್ರಯತ್ನ ಇದೆಯಲ್ಲ, ಡಿ ಗ್ಯಾಂಗ್ ಮಾಡಿರುವಂಥ ಪ್ರಯತ್ನಗಳಿದೆಯಲ್ಲ, ಈ ಕೇಸ್ನಿಂದ ನಾನು ತಪ್ಪಿಸಿಕೊಳ್ಳೋದಕ್ಕೆ ಏನು ಮಾಡಬಹುದು, ಸಾಕ್ಷ್ಯಗಳನ್ನು ಯಾವ ರೀತಿ ನಾನು ನಾಶ ಮಾಡಬಹುದು, ಈ ಪ್ರಯತ್ನವನ್ನು ಏನು ಡಿ ಗ್ಯಾಂಗ್ ಮಾಡ್ತು, ಆ ಪ್ರಯತ್ನವೇ ದರ್ಶನ್ ಆ್ಯಂಡ್ ಟೀಮಿಗೆ ಮುಳುವಾಗೋದು ಖಚಿತ ಆಗ್ತಿದೆ. ಯಾಕಂತಂದ್ರೆ ಈ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಆರೋಪಿಗಳು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಾಕ್ಷ್ಯಗಳನ್ನು ಸೃಷ್ಟಿಸ್ತಾ ಹೋಗಿದ್ದಾರೆ ಅಥವಾ ಕುರುಹುಗಳನ್ನು ಬಿಡ್ತಾ ಹೋಗಿದ್ದಾರೆ. ಇಡೀ ಪಟ್ಟಣಗೆರೆ ಶೆಡ್ನಿಂದ ಹಿಡಿದು ಡೆಡ್ ಬಾಡಿ ಸಿಕ್ಕಿದಂಥ ಜಾಗದವರೆಗೂ ಕೂಡ ಆರೋಪಿಗಳೇ ಸಾಕ್ಷ್ಯಗಳನ್ನು ಕ್ರಿಯೇಟ್ ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ ಇಡೀ ಕೇಸನ್ನು ಗಮನಿಸಿದರೆ. ಅಂದ್ರೆ ಪ್ರಯತ್ನ ಏನಿತ್ತು, ಸಾಕ್ಷ್ಯ ನಾಶ ಮಾಡಬೇಕು ಅನ್ನೋದು ಪ್ರಯತ್ನ ಆಗಿತ್ತು. ಬಟ್ ಆಗಿದ್ದೇನು ಅಂತಂದ್ರೆ ಪೊಲೀಸರಿಗೆ ಹೆಚ್ಚುವರಿ ಸಾಕ್ಷ್ಯಗಳು ಸಿಗ್ತಾ ಹೋಗ್ತಾ ಇದ್ದಾವೆ. ಇಡೀ ಕೇಸ್ನಲ್ಲಿ ಹೆಚ್ಚುವರಿ ವಿಟ್ನೆಸ್ಗಳು ಸಿಗ್ತಾ ಇದ್ದಾರೆ. ಸಾಕ್ಷಿಗಳು ಅಂದ್ರೆ ಜೀವಂತ ಸಾಕ್ಷಿಗಳು ಹೆಚ್ಚುವರಿ ಸಿಗ್ತಾ ಇದ್ದಾರೆ. ಫಿಸಿಕಲ್ ಎವಿಡೆನ್ಸ್ಗಳು ಜಾಸ್ತಿ ಸಿಗ್ತಾ ಇದೆ ಈ ಕೇಸ್ನಲ್ಲಿ. ಇವರು ಮಾಡಿದಂಥ ಪ್ರಯತ್ನದ ಪರಿಣಾಮವೇ ಎವಿಡೆನ್ಸ್ಗಳು ಜಾಸ್ತಿ ಸಿಕ್ಕಿದೆ. ಸೊ ಇದು ಮುಂದಿನ ದಿನಗಳಲ್ಲಿ ದರ್ಶನ್ ಪಾಲಿಗೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ತರುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದೆ, ದರ್ಶನ್ ಅಭಿಮಾನಿಗಳು, ದರ್ಶನ್ ಜೊತೆ ಗುರುತಿಸಿಕೊಂಡವರು, ದರ್ಶನ್ ನನ್ನ ದೊಡ್ಡ ಮಗ, ಚಿಕ್ಕ ಮಗ ಅಥವಾ ಇನ್ನೇನೋ ಅಂತ ಹೇಳ್ಕೊಂಡು ಓಡಾಡೋರು, ಇವರಿಗೆಲ್ಲ ಈ ಕೇಸಿನ ಆಳ ಅಗಲದ ಅರಿವಿಲ್ಲ. ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇರುವಂಥ ಡೀಟೇಲ್ಸ್ ಅನ್ನು ನೋಡ್ತಾ ಹೋದರೆ ಈ ಕೇಸು ದರ್ಶನ್ ಪಾಲಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತರಬಹುದು ಅನ್ನೋ ಚಿತ್ರಣವೊಂದು ಸಿಗ್ತಾ ಇದೆ. ಇನ್ನು ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದಕ್ಕೂ ಮುಂಚಿತವಾಗಿ ಆತನಿಗೆ ಆಹಾರವನ್ನ ಅಥವಾ ಊಟ ಕೊಡಲಾಗಿತ್ತು ಅನ್ನೋ ವಿಚಾರವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೊಲೆಗೂ ಮುನ್ನ ರೇಣುಕಾಗೆ ಊಟ ಕೊಟ್ಟಿದ್ರು ಆರೋಪಿಗಳು ಅನ್ನೋ ವಿಚಾರ ಗೊತ್ತಾಗಿದೆ. ಹೊಟ್ಟೆ ತುಂಬ ತಿನ್ನಿಸಿ ಚಿತ್ರಹಿಂಸೆ ಕೊಟ್ಟು ವಿಕೃತ ಆನಂದವನ್ನು ಅನುಭವಿಸಿದ್ದಾರೆ ಆರೋಪಿಗಳು. ದರ್ಶನ್ ಅಭಿಮಾನಿಗಳು ಯಾರಾದರೂ ಕೇಳಬಹುದು, ನಿಮ್ಗೆ ಹೆಂಗ್ರಿ ಗೊತ್ತು, ನೀವೇನಲ್ಲಿ ಶೆಡ್ಡಲ್ಲಿ ಇದ್ರಾ ಅಂತ ಪ್ರಶ್ನೆ ಕೇಳಬಹುದು. ಬಟ್ ಅದಕ್ಕೆ ಉತ್ತರ ನಿಮ್ಮ ಮುಂದೆ ಇಡ್ತಾ ಇದೆ. ಪೋಸ್ಟ್ ಮಾರ್ಟಮ್ ವರದಿ ಏನಿದೆ ಆ ವರದಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಹೇಗೆ ಅಂತಂದ್ರೆ ಅಂದ್ರೆ ಊಟ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಕೊಂದ್ರು ಅನ್ನೋದಕ್ಕೆ ಪ್ರೂಫ್ ಬೇಕು ತಾನೆ. ಏನದು ಪ್ರೂಫು? ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ
ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ. ಯಾವ ರೀತಿ ಅಂತಂದ್ರೆ, ರೇಣುಕಾ ಸ್ವಾಮಿಯ ಜಠರದಲ್ಲಿ ಜೀರ್ಣವಾಗದಂತ ಆಹಾರ ಇತ್ತು ಅನ್ನೋದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿರುವಂತ ವಿಚಾರ. ಅಂದ್ರೆ ಸಂಜೆ 4:15 5 ಗಂಟೆಯ ಹೊತ್ತಿಗೆ ರೇಣುಕಾ ಸ್ವಾಮಿಗೆ ಆಹಾರವನ್ನು ಕೊಡಲಾಗಿತ್ತು. ಅದು ಜೀರ್ಣ ಆಗಿರಲಿಲ್ಲ. ಕಾರಣ 6 ಗಂಟೆ ಹೊತ್ತಿಗೆ ರೇಣುಕಾ ಸ್ವಾಮಿಯನ್ನ ಕೊಲ್ಲಲಾಗಿದೆ ಅಥವಾ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದಾನೆ, ಉಸಿರು ಚೆಲ್ಲಿದ್ದಾನೆ. 4:15 5 ಗಂಟೆಯ ಅವಧಿಗೆ ಆತನಿಗೆ ಆಹಾರವನ್ನು ಕೊಡಲಾಗಿದ್ದೆ ಅಥವಾ ಕೊಡಲಾಗಿರಬಹುದು ಅನ್ನೋದು ಪೋಸ್ಟ್ ಮಾರ್ಟಮ್ ಅಲ್ಲಿ ಸಿಕ್ಕಿರುವಂತ ಮಾಹಿತಿ. ಅಂದ್ರೆ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಆತ ಮೃತಪಟ್ಟಂತ ಸಮಯ ಅಂದಾಜು 6 ಗಂಟೆ, 6:30. 4:15 5 ಗಂಟೆ ಹೊತ್ತಿಗೆ ಆತನಿಗೆ ಊಟ ಕೊಡಲಾಗಿತ್ತು. ಆಹಾರ ಕೊಟ್ಟ ಬಳಿಕ ಹಿಗ್ಗಾಮುಗ್ಗ ಥಳಿಸಿ ಹಿಂಸಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾವಿನ ಸರಿಯಾದ ಸಮಯ ಯಾವುದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಅಡ್ವಾನ್ಸ್ ಆದಂಥ ಪರಿಶೀಲನೆಗೂ ಕೂಡ ಪೊಲೀಸರು ಅದನ್ನು ಪೋಸ್ಟ್ ಮಾರ್ಟಮ್ ವರದಿಯನ್ನು ಮುಂದಿನ ಹಂತಕ್ಕೆ ದಾಟಿಸಿದ್ದಾರೆ. ಅಂದರೆ ಟೈಮ್ ಆಫ್ ಡೆತ್ ಏನು, ಕಾಸ್ ಆಫ್ ಡೆತ್ ಏನು ಅನ್ನೋದು ಗೊತ್ತಾಗಿದೆ, ಸಾವಿಗೇನು ಕಾರಣ ಅನ್ನೋದು ಗೊತ್ತಾಗಿದೆ. ಟೈಮ್ ಆಫ್ ಡೆತ್, ಸಾವು ಎಷ್ಟು ಹೊತ್ತಿಗೆ ಸಂಭವಿಸಿತು ಅನ್ನೋದು ಗೊತ್ತಾಗೋದಕ್ಕೆ ಇನ್ನೂ ಅಡ್ವಾನ್ಸ್ ಆಗಿ ವರದಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಗೊತ್ತಾಗಿರೋದೇನು ಅಂತಂದರೆ, ಆತ ಸಾಯೋದಕ್ಕೂ ಮೊದಲು, ಆತನನ್ನು ಕೊಲ್ಲೋದಕ್ಕೂ ಮೊದಲು ಆತನಿಗೆ ಆಹಾರವನ್ನು ಕೊಡಲಾಗಿತ್ತು, ಊಟ ಕೊಡಲಾಗಿತ್ತು. ಜೀರ್ಣವಾಗದಂಥ ಆಹಾರ ಆತನ ಹೊಟ್ಟೆಯೊಳಗಿತ್ತು. ಇದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಗೊತ್ತಾಗಿರುವಂಥ ವಿಚಾರ. ಮತ್ತು ಈ 4:15 5 ಗಂಟೆಯ ಅವಧಿ ಇದೆಯಲ್ಲ, ಆಗ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಆಗಿ ಆರೋಪಿಗಳ ಕೈಯಲ್ಲಿದ್ದ ಅಥವಾ ಆರೋಪಿಗಳ ಕಸ್ಟಡಿಯಲ್ಲಿದ್ದ. ಆರೋಪಿಗಳು ಆತನನ್ನ ಕಿಡ್ನ್ಯಾಪ್ ಮಾಡಿ ಶೆಡ್ಡಲ್ಲಿ ಕರ್ಕೊಂಡಿಟ್ಟಿದ್ರು ಆ ಸಮಯಕ್ಕೆ. ಸೊ ಅದನ್ನು ನಾವು ಮ್ಯಾಚ್ ಮಾಡಿ ನೋಡಿದಾಗ ಆತನಿಗೆ ಊಟ ಕೊಟ್ಟು ಹೊಡೆದು ಬಡಿದು ಸಾಯಿಸಿದ್ದಾರೆ, ಚಿತ್ರಹಿಂಸೆ ಕೊಟ್ಟು ವಿಕೃತ ಆನಂದವನ್ನು ಅನುಭವಿಸಿ ರೇಣುಕಾ ಸ್ವಾಮಿಯನ್ನ ಕೊಂದು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೇಸ್ನಲ್ಲಿ ಸಾಕ್ಷಿಗಳು ಬಹಳ ಪ್ರಮುಖ ಮತ್ತು ಪ್ರಬಲ ಸಾಕ್ಷಿಗಳು ಲಭ್ಯವಾಗಿದೆ ಅಂತ ನಾನು ಆರಂಭದಲ್ಲಿ ಹೇಳಿದೆ. ಆ ಡೀಟೇಲ್ ನಿಮ್ಮ ಮುಂದೆ ಇಡ್ತೀನಿ. ಯಾವುದದು ಪ್ರಬಲ ಸಾಕ್ಷಿ? ದರ್ಶನ್ ಪಾಲಿಗೆ ಸಮಸ್ಯೆಯನ್ನು ತರಬಹುದಾದಂಥ ಮತ್ತು ಅಪರಾಧ ಸಾಬೀತಾಗಬಹುದಾದಂಥ ಕೋರ್ಟ್ನಲ್ಲಿ ಸಾಕ್ಷಿಗಳು ಯಾವುದು ಮತ್ತು ಅಪರಾಧ ಸಾಬೀತು ಮಾಡೋದಕ್ಕೆ ಪೂರಕವಾಗಿರುವಂಥ ಸಾಕ್ಷಿಗಳು ಯಾವುದು? ನಟ ದರ್ಶನ್ಗೆ ಪಟ್ಟಣಗೆರೆಯ ಶೆಡ್ಡು ಅಂದರೆ ಸೀನ್ ಆಫ್ ಅಕರೆನ್ಸ್, ಕ್ರೈಮ್ ನಡೆದಂಥ ಜಾಗ, ಆ ಜಾಗ ದರ್ಶನ್ ಪಾಲಿಗೆ ಮುಳುವಾಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಕಾರಣ, ಪಟ್ಟಣಗೆರೆ ಶೆಡ್ನ ಕೆಲಸಗಾರರು ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ. ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಮತ್ತು ಅದರ ಉಸ್ತುವಾರಿಯನ್ನು ವಹಿಸಿರುವಂಥ ವ್ಯಕ್ತಿಗಳನ್ನೇ ಪೊಲೀಸರು ಈ ಕೇಸ್ನ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದಾರೆ. ಕೊಲೆಯಾದ ಬಳಿಕ ಈ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರೊಬ್ಬರಿಗೆ ಆರೋಪಿಗಳು ಒಂದು ಫೋಟೋವನ್ನು ಕಳಿಸಿದ್ದಾರೆ. ಆ ಫೋಟೋ ಯಾವುದು ಅಂತಂದ್ರೆ, ಮೆಸೇಜ್ ಮುಖಾಂತರ ಫೋಟೋ ಕಳಿಸಿದ್ದಾರೆ. ರೇಣುಕಾ ಸ್ವಾಮಿಯ ಮೃತದೇಹದ ಫೋಟೋವನ್ನು ಆರೋಪಿಗಳು ಶೆಡ್ನ ಕೆಲಸಗಾರ ಅಥವಾ ಉಸ್ತುವಾರಿ ನೋಡಿಕೊಳ್ತಾ ಇದ್ದಂಥ ಮೋಹನ್ ಕುಮಾರ್ ಎಂಬಾತನಿಗೆ ಕಳಿಸಿಕೊಟ್ಟಿದ್ದಾರೆ. ಈ ಮೋಹನ್ ಕುಮಾರ್ ಇಡೀ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ. ಆತನ ಮೊಬೈಲ್ಗೆ ಆರೋಪಿಗಳ ಪೈಕಿ ಒಬ್ಬ ಈ ಮೆಸೇಜನ್ನು ಕಳಿಸಿದ್ದಾನೆ. ಅಂದರೆ ಇವ್ರು ಮಾಡಿರುವಂಥ ಗನಂದಾರಿ ಕೆಲಸ ಇದೆಯಲ್ಲ, ಚಿತ್ರಹಿಂಸೆ ಕೊಟ್ಟು ಕೊಂದಿರೋದು, ಆ ಫೋಟೋವನ್ನು ಮೋಹನ್ ಕುಮಾರ್ಗೆ ಕಳಿಸಿದ್ದಾರೆ. ಮೋಹನ್ ಕುಮಾರ್ ಈಗ ಈ ಕೇಸಿನ ಪ್ರಮುಖ ಸಾಕ್ಷಿ ಮತ್ತು ಮೋಹನ್ ಕುಮಾರ್ ಕೈಯಲ್ಲಿರುವಂಥ ಮೊಬೈಲ್ ಏನಿದೆ ಅದು ಕೂಡ ಪ್ರಮುಖ ಸಾಕ್ಷಿ. ಅದನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ, ಈ ಮೋಹನ್ ಕುಮಾರ್ರಿಂದ CRPC ಸೆಕ್ಷನ್ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ಳಲಾಗಿದೆ. ಒಮ್ಮೆ ನ್ಯಾಯಾಧೀಶರ ಮುಂದೆ CRPC ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ರೆ ಆ ನಂತರ ಮೋಹನ್ ಕುಮಾರ್ ಬಯಸಿದರೂ ಕೂಡ ಆ ಹೇಳಿಕೆಯಿಂದ ಆಚೆ ಬರೋದಕ್ಕಾಗಲ್ಲ. ಅಥವಾ ನಾನು ಯಾವುದೋ ಒತ್ತಡಕ್ಕೊಳಗಾಗಿ ಹೇಳಿಕೆ ಕೊಟ್ಟೆ ಅಂತ ವ್ಯತಿರಿಕ್ತವಾಗಿ ಹೇಳಿಕೆ ಕೊಡೋದಕ್ಕೆ ಮುಂದಕ್ಕಾಗಲ್ಲ. ಮೋಹನ್ ಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ನನಗೆ ಈ ರೀತಿ ಮೊಬೈಲ್ಗೆ ಮೆಸೇಜ್ ಬಂತು ಅಂತ ಕೊಟ್ಟಿರುವಂಥ ಹೇಳಿಕೆ ಮತ್ತು ಕೃತ್ಯದ ಬಗ್ಗೆ ಆತ ಕೊಟ್ಟಿರುವಂಥ ಹೇಳಿಕೆ, ಇದು CRPC ಸೆಕ್ಷನ್ 164 ಅಡಿಯಲ್ಲಿ ದಾಖಲಾಗಿದೆ ನ್ಯಾಯಾಧೀಶರ ಮುಂದೆ.
ಇದನ್ನ ಮೋಹನ್ ಕುಮಾರೇ ಬಯಸಿದ್ರು ಕೂಡ ಬದಲಾಯಿಸೋದಕ್ಕಾಗಲ್ಲ. ಸೊ ಪೊಲೀಸರು ಆರೋಪಿಗಳ ಬಗ್ಗೆ, ಆರೋಪಿಗಳ ಕೃತ್ಯದ ಬಗ್ಗೆ ಎಲ್ಲ ರೀತಿಯ ಸಾಕ್ಷ್ಯವನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಬ್ಬ ಕೆಲಸಗಾರ ಈ ಪಟ್ಟಣಗೆರೆ ಶೆಡ್ನಲ್ಲಿ ಪುನೀತ್ ಅನ್ನುವಂಥ ಒಬ್ಬ ಕೆಲಸಗಾರ ಇದ್ದ. ಆತನ ಹೇಳಿಕೆಯನ್ನ ಕೂಡ CRPC 161 ಅಡಿಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ಇನ್ನು ಈ ಕೃತ್ಯದ ಬಗ್ಗೆ ದರ್ಶನ್ ಅವರ ಮನೆಯ ಕೆಲಸದ ವ್ಯಕ್ತಿಗಳು ಯಾರಿದ್ದಾರೆ, ಒಂದು 3-4 ಜನ, ಅವರಿಗೂ ಕೂಡ ಮಾಹಿತಿ ಇತ್ತು ಅಂತ ಪೊಲೀಸರದು ಶಂಕೆ. ಅಂದ್ರೆ ದರ್ಶನ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ 3-4 ಜನ ಕೆಲಸಗಾರರಿಗೂ ಕೂಡ ಈ ಕೃತ್ಯದ ಬಗ್ಗೆ ಅರಿವಿತ್ತು ಅನ್ನೋದು ಪೊಲೀಸರಿಗೆ ವ್ಯಕ್ತವಾಗಿರುವಂಥ ಅನುಮಾನ. ಅದರಂತೆ ಅವರಿಗೂ ಕೂಡ ನೋಟಿಸ್ ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಸೊ ಸಾಕ್ಷಿ ಪ್ರಬಲವಾಗಿ ಸಿಗ್ತಾ ಇದೆ ಈ ಕೇಸ್ನಲ್ಲಿ ದರ್ಶನ್ ವಿರುದ್ಧ. ಸಾಕ್ಷ್ಯಗಳು ಪ್ರಬಲವಾಗಿ ಈಗಾಗಲೇ ಸಿಕ್ಕಿದೆ. ಅದು CCTV ವಿಜುವಲ್ಸು, ಡಿಜಿಟಲ್ ಎವಿಡೆನ್ಸು, CDR, ಟವರ್ ಡಮ್ ಟೆಕ್ನಾಲಜಿ ಬಳಸಿ ಕಲೆ ಹಾಕಲಾಗಿರುವಂಥ ಮಾಹಿತಿ, ಇದೆಲ್ಲವೂ ಕೂಡ ಸಿಕ್ಕಿದೆ. ಕೇಸು ಬಹಳ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಇದೆ. ಕೇಸು ಬಹಳ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ ಆಲ್ರೆಡಿ. ದರ್ಶನ್ ಪಾಲಿಗೆ ಇದು ಸಮಸ್ಯೆಯನ್ನು ತರೋದು ಬಹುತೇಕ ಖಚಿತ. ಸಿಕ್ಕಿರುವಂಥ ಸಾಕ್ಷಿಗಳು ಕೊಟ್ಟಿರುವಂಥ ಹೇಳಿಕೆಗಳು, ಅದು CRPC ಸೆಕ್ಷನ್ 164 ಅಡಿಯಲ್ಲಿ ದಾಖಲಾಗಿರೋದು, ಇದೆಲ್ಲವೂ ಕೂಡ ದರ್ಶನಿಗೆ ಮುಂದಿನ ದಿನಗಳಲ್ಲಿ ಅಥವಾ ಈ ಅಪರಾಧ ಅಥವಾ ಈ ಆರೋಪ ಅಪರಾಧವಾಗಿ ಕನ್ವರ್ಟ್ ಆಗೋದಕ್ಕೆ, ಆರೋಪಿ ಅಪರಾಧಿಯಾಗಿ ಕನ್ವರ್ಟ್ ಆಗೋದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಪೊಲೀಸರಿಗೆ ಸಿಕ್ಕಿದೆ. ಪೊಲೀಸರು ಅದಕ್ಕೆ ಸಂಬಂಧಿಸಿದಂತೆ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಬಹಳ ಅಚ್ಚುಕಟ್ಟಾದಂಥ ಕೆಲಸವನ್ನು ಈ ಕೇಸಲ್ಲಿ ಮಾಡಿದ್ದಾರೆ. ಇನ್ನು ಆರೋಪಿಗಳು ಬಳಸ್ತಾ ಇದ್ದಂಥ ಮೊಬೈಲ್ನಲ್ಲಿ ಇದ್ದಂಥ ಸಿಮ್ ಕಾರ್ಡ್, ಅದು ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಅಥವಾ ಯಾರ ಹೆಸರಲ್ಲಿ ಪಡ್ಕೊಂಡಿರುವಂಥ ಸಿಮ್ ಕಾರ್ಡ್ಗಳು, ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಆರೋಪಿಗಳ ಪೈಕಿ 17 ಜನ, ಅದರಲ್ಲಿ 7 ಮಂದಿಯ ಸಿಮ್ ಕಾರ್ಡು ಅವರ ಹೆಸರಲ್ಲಿ ಇರಲಿಲ್ಲ. ಆರೋಪಿಗಳ ಹೆಸರಲ್ಲಿ ಅವರು ಬಳಸ್ತಾ ಇದ್ದಂಥ ಸಿಮ್ ಕಾರ್ಡ್ ಇರಲಿಲ್ಲ. ಇನ್ಕ್ಲೂಡಿಂಗ್ ಆರೋಪಿ ನಂಬರ್ 2 ದರ್ಶನ್, ಆರೋಪಿ ನಂಬರ್ 1 ಪವಿತ್ರ ಗೌಡ. ಇವರಿಬ್ಬರೂ ಬಳಸ್ತಾ ಇದ್ದಂಥ ಸಿಮ್ ಕಾರ್ಡ್ ಏನಿದೆ ಅದು ಇವರಿಬ್ಬರ ಹೆಸರಲ್ಲೂ ಇರಲಿಲ್ಲ. ಬೇರೆ ಯಾರ್ದೋ ಹೆಸರಲ್ಲಿ ಪಡೆದಂಥ ಸಿಮ್ ಕಾರ್ಡ್ ಆಗಿತ್ತು ಅನ್ನೋದು ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಪತ್ತೆ ಹಚ್ಚಿದ್ದಾರೆ. ಇನ್ನೊಬ್ಬ ಆರೋಪಿ ಪ್ರದೂಷ್, ಈ ಪ್ರದೂಷ್ ಬಳಿ ಇದ್ದಂಥ ಸಿಮ್ ಕಾರ್ಡು, ಆತ ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ, ಆ ಸಾಫ್ಟ್ವೇರ್ ಕಂಪನಿಯಿಂದ ಎಂಪ್ಲಾಯಿಗೆ ಕೊಟ್ಟಿರ್ತಾರಲ್ವ ಒಂದು ಸಿಮ್ ಕಾರ್ಡು, ಎಂಪ್ಲಾಯಿಗೆ ಕೊಡ್ತಾರೆ, ಆ ಸಿಮ್ ಕಾರ್ಡ್ ಆತನ ಬಳಿ ಇದ್ದಿತ್ತು. ಸದ್ಯ ಯಾರ ಹೆಸರಲ್ಲಿ ಸಿಮ್ ಕಾರ್ಡ್ ಇತ್ತೋ ಅವರಿಗೆ ಕಿರಿಕಿರಿ ಶುರುವಾಗಿದೆ. ಸೊ ಯೋಚನೆ ಮಾಡಿ, ಯಾರಿಗಾದರೂ ನೀವು ಸಿಮ್ ಕಾರ್ಡ್ ಕೊಡಿಸ್ತೀರಿ ಅಂತಾದರೆ, ನಿಮ್ಮ ಡಾಕ್ಯುಮೆಂಟನ್ನು ಕೊಟ್ಟು ಸಿಮ್ ಕಾರ್ಡನ್ನು ಯಾರೋ ನಿಮಗೆ ಗೊತ್ತಿರೋರಿಗೆ ಕೊಡಿಸ್ತೀರಿ ಅಂತಾದರೆ ಅವರ ಹಿನ್ನೆಲೆ, ಅವರ ಪೂರ್ವಪರ ಸ್ವಲ್ಪ ಯೋಚನೆ ಮಾಡಿ. ಯಾಕಂತಂದರೆ ನಾಳೆ ಏನಾದರೂ ಆದರೆ ನೀವು ಅಲಿಬೇಕು ಪೊಲೀಸ್ ಸ್ಟೇಷನ್ಗೆ. ಈಗ ಈ ಕೇಸಲ್ಲಿ ಹಾಗೆ ಆಗಿದೆ. ಯಾರ ಹೆಸರಲ್ಲಿ ದರ್ಶನ್ ಸಿಮ್ ಕಾರ್ಡ್ ಹೊಂದಿದ್ದಾರೋ, ಯಾರ ಹೆಸರಲ್ಲಿ ಪವಿತ್ರ ಗೌಡರಿಗೆ ಸಿಮ್ ಕಾರ್ಡನ್ನು ಕೊಡಿಸಲಾಗಿತ್ತೋ ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಅವರನ್ನು ವಿಚಾರಣೆಗೆ ಕರೆದು ಅವರ ಹೇಳಿಕೆಯನ್ನು ದಾಖಲಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಯೋಚನೆ ಮಾಡಿ, ಯಾರಿಗಾದರೂ ಸಿಮ್ ಕಾರ್ಡ್ ಕೊಡಿಸ್ತೀನಿ ಅಂತ ಹೋದರೆ, ಅಥವಾ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ನೀನು ಸಿಮ್ ಕಾರ್ಡ್ ತಗೋ ಅಂತ ಏನಾದರೂ ಹೇಳಿದರೆ, ನಾಳೆಯ ದಿನ ಅವರು ಏನಾದರೂ ಮಾಡಬಾರದು ಮಾಡಿದರೆ ದರ್ಶನ್ ಥರ ನಿಮಗೆ ಸಮಸ್ಯೆ ಆಗುತ್ತೆ, ನೀವು ಸ್ಟೇಷನ್ಗೆ ಅಲೆದಾಡಬೇಕು. ಸೊ ಇಂಥ ಸ್ಥಿತಿ ಬರುತ್ತೆ. ಇಲ್ಲಿ ಈ ಕೇಸಲ್ಲೂ ಕೂಡ ಹಾಗೆ ಆಗಿದೆ. ಇನ್ನು ಈ ಕೇಸ್ನಲ್ಲಿ ಹಲವರಿಗೆ ನೋಟಿಸ್ ಪೊಲೀಸರು ಕೊಟ್ಟಿದ್ದಾರೆ. ಈಗಾಗಲೇ ಒಂದಿಷ್ಟು ಜನ ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ಯಾರ್ಯಾರು ನೋಡ್ಬಿಡೋಣ, ಆ ಡೀಟೇಲ್ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಹಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. A1 ಪವಿತ್ರ ಗೌಡ, ಈಕೆಯ ಸ್ನೇಹಿತೆ ಸಮತಾ, ಈಕೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಿ ಅಂತ ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜ್, ಇವರಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ವಿಚಾರಣೆಗೆ ಬಂದರು, ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾರಣ ಏನು ಅಂತಂದರೆ ದುಡ್ಡಿನ ವ್ಯವಹಾರ ದರ್ಶನ್ ಮತ್ತು ಮೋಹನ್ ರಾಜ್ ಮಧ್ಯೆ ಆಗಿದೆ. ಯಾವ ಉದ್ದೇಶದಿಂದ ದುಡ್ಡು ಕೊಟ್ಟಿರೋದು? 40 ಲಕ್ಷನ ಏನೋ ದುಡ್ಡು ಮೋಹನ್ ರಾಜ್ ದರ್ಶನಿಗೆ ಕೊಟ್ಟಿದ್ದಾರೆ. ಯಾವ ಉದ್ದೇಶದಿಂದ ಮೋಹನ್ ರಾಜ್ ದರ್ಶನಿಗೆ ದುಡ್ಡು ಕೊಟ್ಟರು? ಸೊ ಇದು ಏನದು ಆರ್ಥಿಕ ವ್ಯವಹಾರ, ಇದರ ಬಗ್ಗೆ ವಿವರಣೆಯನ್ನು ಕೇಳಿ ಮೋಹನ್ ರಾಜ್ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಜೊತೆಗೆ ಇನ್ನೇನೋ
ಮಿಲನ ಪ್ರಕಾಶ್ ಅಂತ ಡೆವಿಲ್ ಅನ್ನೋ ಚಿತ್ರ ಏನು ಬರ್ತಿದೆ ಅದರ ನಿರ್ದೇಶಕರಂತೆ ಇವರನ್ನ ಕೂಡ ಪೊಲೀಸರು ಕರೆದಿದ್ದಾರೆ. ಇನ್ನು ಪಬ್ ಸ್ಟೋನಿ ಬ್ರೂಕ್ ಅನ್ನುವಂಥ ಪಬ್ನ ಕೆಲಸಗಾರ ಪವನ್, ಈತನಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಇದರ ಜೊತೆಗೆ ನಾನು ಆಗಲೇ ಒಂದು ಹೇಳಿದೆ, ದರ್ಶನ್ ಮನೆಯ ಕೆಲಸಗಾರರು ಅವರಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಪೊಲೀಸರಿಗಿರುವಂಥ ಅನುಮಾನ ಏನು ಅಂತಂದರೆ, ಇಷ್ಟು ಜನ, ಅದು ಸಮತಾ ಅಥವಾ ಮೋಹನ್ ರಾಜ್ ದರ್ಶನ್ ಮನೆಯ ಕೆಲಸಗಾರರು ಅಥವಾ ಇನ್ನೊಬ್ಬ ಸ್ಟೋನಿ ಬ್ರೂಕ್ ಪಬ್ನ ಕೆಲಸಗಾರ ಪವನ್ನು, ಇವರಿಗೆ ಈ ಕೃತ್ಯದ ಬಗ್ಗೆ ಮಾಹಿತಿ ಇತ್ತು ಅನ್ನೋದು ಪೊಲೀಸರ ಶಂಕೆ, ಅಥವಾ ಈ ಕೃತ್ಯ ನಡೆದಿದೆ ಅನ್ನೋದು ಅವರಿಗೆ ಗೊತ್ತಿತ್ತು ಅನ್ನೋದು ಪೊಲೀಸರ ಶಂಕೆ. ಇನ್ನು ಸಮತಾ ದುಡ್ಡಿನ ವ್ಯವಹಾರ ಮಾಡಿದ್ದಾರೆ ಆರೋಪಿಗಳ ಮಧ್ಯೆ ಅನ್ನುವಂಥ ಒಂದು ಅನುಮಾನವೂ ಕೂಡ ಇದೆ. ಸೊ ಇದು ಎಲ್ಲದಕ್ಕೆ ಯಾಕೆ ಏನು ಅನ್ನೋದನ್ನು ಕೇಳೋದಕ್ಕೆ ಪೊಲೀಸರು ಇವತ್ತು ನೋಟಿಸ್ ಕೊಟ್ಟು ಇವರನ್ನ ಕರೆದಿದ್ದಾರೆ. ಮೋಹನ್ ರಾಜ್, ಸಮತಾ, ಪವನ್ನು, ದರ್ಶನ್ ಮನೆಯ ಕೆಲಸಗಾರರು ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅವರು ಇನ್ನೂ ಬಂದಿಲ್ಲ, ಬರ್ಬೋದು ಇವತ್ತು ನಾಳೆನ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಜೊತೆಗೆ ಸಿಮ್ ಯಾರ ಹೆಸರಲ್ಲಿತ್ತೋ ಅವರನ್ನ ಕೂಡ, ಅವರ ಹೇಳಿಕೆಯನ್ನ ಕೂಡ ದಾಖಲಿಸಬೇಕಾಗತ್ತೆ ಕಾನೂನು ಪ್ರಕಾರ. ಸೊ ಅದನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ನಟ ದರ್ಶನ್ಗೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಿದೆ ಅನ್ನೋ ಡೀಟೇಲ್ ಅನ್ನು ನಾನು ಈಗಾಗಲೇ ನಿಮ್ಮ ಮುಂದೆ ಇಟ್ಟೆ. ಕಾರಣ, ಸಿಕ್ಕಿರುವಂಥ ಸಾಕ್ಷ್ಯ ಎಲ್ಲವೂ ಕೂಡ ಬಹಳ ಪ್ರಬಲವಾಗಿದೆ. ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ದರ್ಶನ್ ಪಾಲಿಗೆ ಸೃಷ್ಟಿಸ್ತಾ ಇದೆ. ಈ ಮಧ್ಯೆ ದರ್ಶನ್ ಜಾಮೀನು ಅರ್ಜಿಯನ್ನು ಇನ್ನೂ ಯಾಕೆ ಮೂವ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಯೊಂದಿದೆ. ಅದಕ್ಕೂ ಕೂಡ ಉತ್ತರ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಜಾಮೀನು ಅರ್ಜಿಗೆ ಇನ್ನೂ ಕೂಡ ದರ್ಶನ್ನ ಅರ್ಜಿ ಸಲ್ಲಿಸಿಲ್ಲ ಅಥವಾ ಅರ್ಜಿಯನ್ನು ಮೂವ್ ಮಾಡಿಲ್ಲ. ಜೇಸಿಗೆ ಹೋದ ಕೂಡಲೇ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ, ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಅವರನ್ನು ಕೊಟ್ಟ ಕೂಡಲೇ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸೃಷ್ಟಿಯಾಗಿತ್ತು. ಬಟ್ ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಆರೋಪಿ ದರ್ಶನ್ ಸಲ್ಲಿಸಿಲ್ಲ. ದರ್ಶನ್ ಸೇರಿ ಪ್ರಮುಖ ಆರೋಪಿಗಳು ಯಾರೂ ಕೂಡ ಜಾಮೀನು ಅರ್ಜಿ ಮೂವ್ ಮಾಡಿಲ್ಲ. ಯಾಕೆ ಅಂತ ನಾವು ನೋಡ್ತಾ ಹೋದರೆ ಒಂದು ವಿಚಾರ ಗೊತ್ತಾಗ್ತಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯವರೆಗೂ ಕೂಡ ಕಾದು ನೋಡಿ ಆನಂತರ ಅರ್ಜಿ ಸಲ್ಲಿಸುವಂಥ ಯೋಚನೆಯನ್ನು ಆರೋಪಿಗಳು ಅಥವಾ ಆರೋಪಿಗಳ ಪರ ವಕೀಲರು ಮಾಡಿದ್ದಾರೆ ಅನ್ನುವಂಥ ಡೀಟೇಲ್. ದೋಷಾರೋಪಣ ಪಟ್ಟಿ ಪೊಲೀಸರು ಏನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅಲ್ಲಿಯವರೆಗೂ ಕೂಡ ಕಾದು ಆನಂತರ ಅರ್ಜಿ ಸಲ್ಲಿಸುವಂಥ ಯೋಚನೆಯನ್ನು ಆರೋಪಿಗಳು ಮಾಡಿದ್ದಾರೆ. ಯಾಕೆ ಅಂತಂದರೆ, ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲು ಬೇಲ್ ಬಯಸಿ ಅರ್ಜಿ ಸಲ್ಲಿಸಿದ್ರೂ ಕೂಡ ಅದು ಮಾನ್ಯವಾಗುವಂಥ ಸಾಧ್ಯತೆ ಕಡಿಮೆ ಇದೆ ಕೋರ್ಟ್ನಲ್ಲಿ. ಈ ಕೇಸ್ನಲ್ಲಿ ಬಹಳ ಪ್ರಬಲವಾದಂಥ ಸಾಕ್ಷ್ಯಾಧಾರಗಳು ಲಭ್ಯವಿರೋ ಹಿನ್ನೆಲೆಯಲ್ಲಿ, ಅಂದರೆ ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷ್ಯಾಧಾರಗಳು ಸಿಕ್ಕಿರುವಂಥ ಕಾರಣ ಲೋವರ್ ಕೋರ್ಟಲ್ಲಿ ಬೇಲ್ ಸಿಗುವಂಥ ಸಾಧ್ಯತೆ ಕ್ಷೀಣ, ಆಲ್ಮೋಸ್ಟ್ ಅದು ಸಿಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಅದೇ ಕಾರಣಕ್ಕಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೇ ಬೇಲ್ ಅರ್ಜಿಯನ್ನು ಮೂವ್ ಮಾಡೋದಕ್ಕಾಗಿ ದರ್ಶನ್ ಆ್ಯಂಡ್ ಟೀಮ್ ಕಾಯ್ತಿದೆ ಅನ್ನೋ ಮಾಹಿತಿ. ಇನ್ನು ನಿಮಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕಾಗತ್ತೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರಿಗೆ 90 ದಿನಗಳವರೆಗೂ ಕೂಡ ಅವಕಾಶ ಇದೆ. ಅಂದರೆ 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ ಕಾನೂನು ಹೇಳುತ್ತೆ. 90 ದಿನದ ನಂತರ ಅಥವಾ 90 ದಿನದ ಕಳೆದರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗದೇ ಇದ್ದರೆ ಆಗ ಆರೋಪಿಗಳಿಗೆ ಅದೇ ಆಧಾರದ ಮೇಲೆ ಬೇಲ್ ಸಿಕ್ಬಿಡುತ್ತೆ. ಸೊ ಇದು ಸುಪ್ರೀಂ ಕೋರ್ಟ್ನ ಆದೇಶ. 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗದೇ ಇದ್ದರೆ, ಪೊಲೀಸರು ಸಲ್ಲಿಸದೇ ಇದ್ದರೆ ಅದರ ಆಧಾರದ ಮೇಲೆಯೇ ಬೇಲ್ ಪಡ್ಕೊಳ್ಬಹುದು ಆರೋಪಿಗಳು. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬಹುದು ಮತ್ತು ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಗಳೇನಿದ್ದಾವೆ ಅದನ್ನು ಮಾಡ್ಕೊಂಡು ಹೋಗಬಹುದು. ಸದ್ಯ ಅವರು ಬೇಲ್ ಅರ್ಜಿ ಸಲ್ಲಿಸದೇ ಇರೋದಕ್ಕೆ ಕಾರಣ ಏನು ಅಂತಂದರೆ, ಈಗ ನಾವು ಬೇಲ್ ಅರ್ಜಿಯನ್ನು ಮೂವ್ ಮಾಡಿದರೂ ಕೂಡ ಬೇಲ್ ಸಿಗುವಂಥ ಸಾಧ್ಯತೆ ಕ್ಷೀಣ. ಈ ಕೇಸ್ನಲ್ಲಿ ಆರೋಪಿಗಳ ವಿರುದ್ಧ ಸಿಕ್ಕಿರುವಂಥ ಸಾಕ್ಷ್ಯಗಳೇನಿದ್ದಾವೆ ಪ್ರಬಲ ಇದೆ, ಅದನ್ನು ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ. ಮತ್ತೊಂದೆಡೆ ಪ್ರಾಸಿಕ್ಯೂಷನ್ ಒಂದು ವಾದವನ್ನು ನಿನ್ನೆಯ ರಿಮಾಂಡ್ ಅಪ್ಲಿಕೇಶನ್ನಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಅದು ಯಾವುದು ಅಂತಂದರೆ, ಈ ಕೇಸಲ್ಲಿ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಗಳಾಗಿದೆ ಆಲ್ರೆಡಿ. ಅಂದರೆ ಕೃತ್ಯ ನಡೆದ ತಕ್ಷಣವೇ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಗಳಾಗಿದೆ. ಮತ್ತು ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ, ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಜನ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು
ಪಟ್ಟಣಗೆರೆ ಶೆಡ್ನ ಕೆಲಸಗಾರರಿಂದ ಹಿಡಿದು ಯಾರೆಲ್ಲ ಈ ಕೇಸಲ್ಲಿ ಸಾಕ್ಷಿಗಳಾಗಬಹುದೋ ಅವರ ಮೇಲೆ ಪ್ರಭಾವ ಬೀರುವಂತ ಪ್ರಯತ್ನಗಳಾಗಿದೆ. ಒಂದು ವೇಳೆ ಆರೋಪಿಗಳಿಗೆ ಬೇಲೇನಾದರೂ ಸಿಕ್ಕರೆ ಅವರು ಸಾಕ್ಷ್ಯನಾಶ ಮಾಡುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಆರೋಪಿ ಪ್ರಭಾವಿ, ಪ್ರಬಲ ಮತ್ತು ಒಬ್ಬ ಚಿತ್ರನಟನಾಗಿ ದೊಡ್ಡದಾದಂಥ ಆತನ ಅಭಿಮಾನಿ ಬಳಗ ಇದೆ. ಸೊ ಅದನ್ನು ಬಳಸಿಕೊಂಡು ಆತ ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನವನ್ನ ಮಾಡಬಹುದು. ಆ ಕಾರಣಕ್ಕಾಗಿ ಬೇಲ್ ಕೊಡಬಾರದು ಅನ್ನೋ ಒಬ್ಜೆಕ್ಷನ್ ಅನ್ನ ಕೂಡ ಪ್ರಾಸಿಕ್ಯೂಷನ್ ಮಾಡ್ತಾ ಇದೆ ಈ ಕೇಸಲ್ಲಿ. ಸೊ ಎಲ್ಲ ಕಾರಣಕ್ಕಾಗಿ ಈಗ ನಾವು ಅರ್ಜಿ ಸಲ್ಲಿಸಿದ್ರೂ ಕೂಡ ಬೇಲ್ ಸಿಗಲ್ಲ. ಸೊ ಬೇಡ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತ ದರ್ಶನ್ ಪರ ವಕೀಲರು ಕಾಯ್ತಿದ್ದಾರೆ ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡದೇ ಇರೋದಕ್ಕೆ ಕಾರಣ ಮಾಡಿದ್ರೂ ಸಿಗಲ್ಲ ಅನ್ನುವಂಥ ಲೆಕ್ಕಾಚಾರನ ಏನ್ ಕತೆ? ಹೌದು ರಕ್ಷತ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡಿದ್ದಾರೆ. ಸಣ್ಣ ಸಣ್ಣ ಸಾಕ್ಷಿಗಳನ್ನ ಕೂಡ 164 ಅಡಿಯಲ್ಲಿ ದಾಖಲಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದರ್ಶನಿಗೆ ಜಾಮೀನಿಗೆ ಅಪ್ಲೈ ಮಾಡುವಂತಹ ಅವಕಾಶ ಇದ್ರೂ ಕೂಡ ಯಾವುದೇ ರೀತಿಯಲ್ಲಿ ಅವರು ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಪ್ರಮುಖವಾಗಿ ಈಗ ಏನಾದ್ರೂ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಜಾಮೀನು ಸಿಗೋದು ಬಹುತೇಕ ಕಡಿಮೆ. ಹಾಗಾಗಿ ಈಗ ಬೇಲ್ ಅಪ್ಲೈ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಬೇಲ್ಗೆ ಅಪ್ಲೈ ಮಾಡೋಣ ಅನ್ನೋ ಲೆಕ್ಕಾಚಾರ ದರ್ಶನ್ ಪರ ವಕೀಲರದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಂಡಿದ್ರು. ಅಂದ್ರೆ ಆರೋಪಿಗಳ ವಿರುದ್ಧದ ಸಾಕ್ಷ್ಯಾಧಾರಗಳೇನಿದೆ ಅವೆಲ್ಲವನ್ನ ಕೂಡ ಸಂಗ್ರಹ ಮಾಡಿದ್ರು. ಇನ್ನೊಂದು ಕಡೆ ಆರೋಪಿಗಳ ವಿರುದ್ಧ ಇರುವಂತಹ ಸಾಕ್ಷಿಗಳೇನಿದೆ ಅವೆಲ್ಲವೂ ಕೂಡ ಪ್ರಬಲ ಆಗಿರುವಂತದ್ದು. ನೀವು ಹೇಳ್ದ ಹಾಗೆ ಸಾಕಷ್ಟು ಬಾರಿ ಆರೋಪಿಗಳು ಸಾಕ್ಷ್ಯ ನಾಶಪಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರ ಮೊಬೈಲ್ ಕೂಡ ಪತ್ತೆಯಾಗಿರಲಿಲ್ಲ. ಅವರ ಮೃತದೇಹ ಸಿಕ್ಕ ಜಾಗದಲ್ಲೂ ಕೂಡ ಮೊಬೈಲ್ಗಾಗಿ ಶೋಧವನ್ನ ನಡೆಸಿದ್ರು. ಆ ಸಂದರ್ಭದಲ್ಲೂ ಕೂಡ ಮೊಬೈಲ್ ಕೂಡ ಎಲ್ಲೂ ಕೂಡ ಪತ್ತೆಯಾಗಿರಲಿಲ್ಲ. ಎಲ್ಲಾ ಕಡೆಗಳಲ್ಲೂ ಕೂಡ ಸಾಕ್ಷಿ ನಾಶಪಡಿಸುವಂತಹ ಕೆಲಸಕ್ಕೂ ಕೂಡ ಆರೋಪಿಗಳು ಮುಂದಾಗ್ತಾರೆ. ಅದಾದ ಬಳಿಕ ಎಲ್ಲಾ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ ಬಳಿಕ ಕೋರ್ಟ್ನಲ್ಲೂ ಕೂಡ ಒಂದಷ್ಟು ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆಯೂ ಕೂಡ ಮಾತುಕತೆಯನ್ನ ನಡೆಸಿದ್ರು. ಅದಾದ ಬಳಿಕ ಅದಕ್ಕೂ ಕೂಡ ಅಪ್ರೂವಲ್ ಸಿಗುತ್ತೆ. 4 ಜನ ಆರೋಪಿಗಳನ್ನ ತುಮಕೂರಿಗೂ ಕೂಡ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇವರ ಲೆಕ್ಕಾಚಾರ ಏನು ಅಂತಂದ್ರೆ, ಈಗ ಬೇಲ್ಗೆ ಅಪ್ಲೈ ಮಾಡಿದ್ರೆ ಬೇಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಅದರಲ್ಲಿ ಏನೇನ್ ಇದೆ ಅನ್ನೋದನ್ನ ನೋಡಿಕೊಂಡು ಬೇಲ್ಗೆ ಅಪ್ಲೈ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರು ಇರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿ ಪೊಲೀಸರು ಸಂಗ್ರಹ ಮಾಡಿರುವಂತಹ ಎಲ್ಲಾ ಸಾಕ್ಷ್ಯಾಧಾರಗಳು ಕೂಡ ಬಹಳ ಪ್ರಭಾವದ ಆಗಿರೋದ್ರಿಂದ ಈಗ ಬೇಲ್ ಅಪ್ಲೈ ಮಾಡಿದ್ರೆ ಬೇಲ್ ಸಿಗೋದು ಬಹುತೇಕ ಕಡಿಮೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಇರುವಂತದ್ದು. ರಕ್ಷತ್, ಅಂಕಿತಾ, ಈಗಾಗಲೇ ರಿಮಾಂಡ್ ಅಪ್ಲಿಕೇಶನ್ ಏನು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿದೆ, ಅದನ್ನ ನೋಡ್ತಾ ಇದ್ದೆ ನಾನು. ಒಂದು ಕ್ಲಿಯರ್ ಆಗಿ ಗೊತ್ತಾಗತ್ತೆ, ದರ್ಶನ್ ಅಂಡ್ ಟೀಮು ಸಾಕ್ಷ್ಯ ನಾಶ ಮಾಡೋದಕ್ಕೆ ಹೋಗಿ ಸಾಕ್ಷ್ಯಗಳನ್ನ ಸೃಷ್ಟಿಸ್ತಾ ಹೋಗಿದೆ. ಪಟ್ಟಣಗೆರೆಯಿಂದ ಆ ಡೆಡ್ ಬಾಡಿ ಸಿಕ್ಕಂತ ಜಾಗದವರೆಗೂ ಕೂಡ ನಾಶ ಮಾಡ್ತೀವಿ, ಸಾಕ್ಷ್ಯಗಳನ್ನ ನಾಶ ಮಾಡ್ತೀವಿ ಅನ್ನೋದು ಇವರ ಇಂಟೆನ್ಷನ್ ಆಗಿತ್ತು. ಆದ್ರೆ ಸಾಕ್ಷ್ಯಗಳು ಸೃಷ್ಟಿಯಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಗೊತ್ತಾಗ್ತಿದೆ. ಹೌದು ರಕ್ಷತ್, ಖಂಡಿತವಾಗ್ಲೂ ನೀವು ಹೇಳ್ದ ಹಾಗೆ ಪಟ್ಟಣಗೆರೆ ಶೆಡ್ ನಲ್ಲಿ ಏನ್ ಕೊಲೆ ಮಾಡ್ತಾರೆ, ಅದಾದ ಬಳಿಕ ಅವರು ಮೃತದೇಹ ಎಸೆಯೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಸುಳಿವು ಸಿಕ್ಕಬಾರ್ದು. ಅಂದ್ರೆ ಈ ಒಂದು ಕೇಸ್ ಹೊರಗಡೆ ಬಂದ ತಕ್ಷಣ ನಾವ್ಯಾರು ಕೂಡ ಸಿಕ್ಕಾಕೋಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಮೊದಲು ಕೃತ್ಯ ಬೆಳಕಿಗೆ ಬರೋದಕ್ಕಿಂತ ಮುಂಚೆನೆ ಅವರು 3 ಜನ ಪೊಲೀಸರ ಮುಂದೆ ಹೋಗಿ ಗಿರಿನಗರ ಮೂಲದ ಯುವಕರು ಶರಣಾಗ್ತಾರಲ್ಲ, ಆ ಸಂದರ್ಭದಲ್ಲೇ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪೊಲೀಸರಿಗೆ ಯಾವುದೇ ರೀತಿಯಲ್ಲಿ ಎವಿಡೆನ್ಸ್ ಗಳು ಸಿಗಬಾರ್ದು ಅಂತ ಹೇಳಿ, ಆರೋಪಿಗಳು ಯಾವುದೇ ಎವಿಡೆನ್ಸ್ ಸಿಗಬಾರ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆರೋಪಿಗಳು ಹೋದಂತಹ ವೆಹಿಕಲ್ ಇಂದ ಹಿಡಿದು ಯಾವ ಕಲರ್ನ ವೆಹಿಕಲ್ ಅಲ್ಲಿ ಹೋದ್ರು, ಆ ವೆಹಿಕಲ್ ನಂಬರ್ ಏನು, ಆ ವೆಹಿಕಲ್ ಯಾರ ಹೆಸರಿಗೆ ಸೇರಿದೆ, ಅವೆಲ್ಲದರಿಂದ ಹಿಡಿದು ಆರೋಪಿಗಳ ಮೊಬೈಲ್, ಯಾರ ಹೆಸರಿನಲ್ಲಿ ಅವರು ಸಿಮ್ ಅನ್ನ ಪರ್ಚೇಸ್ ಮಾಡಿದ್ರು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳ್ದ ಹಾಗೆ ಇಲ್ಲಿ ಈ ಪ್ರಕರಣದಲ್ಲಿ ಸಣ್ಣ ಸಣ್ಣ ಸಾಕ್ಷಿಗಳನ್ನ ಕೂಡ 164 ಅಡಿಯಲ್ಲಿ ದಾಖಲಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಆರೋಪಿಗಳು ಉಲ್ಟಾ ಹೊಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ
ಏನೆಲ್ಲ ಆಯ್ತು, ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ರು, ಜೊತೆಗೆ ಈ ಕೇಸ್ನಲ್ಲಿ ಆರೋಪಿಗಳ ಇನ್ವಾಲ್ವ್ಮೆಂಟ್ ಯಾವ ರೀತಿ ಅವೆಲ್ಲವನ್ನ ಕೂಡ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ದಾಖಲಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲಾ ವಿಚಾರಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಅಸ್ತ್ರವಾಗಿ ಪರಿಣಮಿಸುತ್ತೆ. ಆರೋಪಿಗಳು ಪೊಲೀಸರಿಗೆ ಯಾವ ಸಾಕ್ಷಿಗಳು ಸಿಗಬಾರ್ದು ಅಂತ ಹೇಳಿ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರಲ್ಲ, ಅದರಲ್ಲೇ ಪೊಲೀಸರಿಗೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿರುವಂತದ್ದು. ಪಟ್ಟಣಗೆರೆ ಶೆಡ್ ನಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಹಿಡಿದು ಮೃತದೇಹ ಎಸೆದು ಯಾರ್ಯಾರನ್ನ ಚಿತ್ರದುರ್ಗದಿಂದ ಕರೆಸ್ಕೊಂಡಿದ್ರು, ಜೊತೆಗೆ ಆರೋಪಿಗಳು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ರು, ಅವ್ರಿಗೆ ಯಾವ ರೀತಿಯ ಆಮಿಷಗಳನ್ನ ಒಡ್ಡಿದ್ರು, ಅವೆಲ್ಲದರ ಸಂಪೂರ್ಣ ಎವಿಡೆನ್ಸ್ ಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿ ಅವೆಲ್ಲವನ್ನ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ರಕ್ಷತ್. ಎಸ್, ಥ್ಯಾಂಕ್ ಯು ಅಂಕಿತಾ. ಒಟ್ಟಲ್ಲಿ ಇಲ್ಲಿ ಆರೋಪಿಗಳದು ಅಥವಾ ದರ್ಶನ್ ಸೇರಿ ಅದರಲ್ಲಿ ಆ ದುಡ್ಡಿನ ಮದದಿಂದ ಓಡಾಡ್ತಾ ಇದ್ದವರಿಗೆ ಒಂದು ಲೆಕ್ಕಾಚಾರ ಇತ್ತು ಅಂತ ಅನ್ಸುತ್ತೆ. ದುಡ್ಡಿದೆ ನಮ್ಮ ಹತ್ರ ಬೇಕಾದಷ್ಟು, ದುಡ್ಡು ಎಸ್ದ್ರೆ ಸಾಕು ಕೇಸು ಕ್ಲೋಸ್ ಆಗಿಬಿಡುತ್ತೆ ಅನ್ನೋದು ಲೆಕ್ಕಾಚಾರ ಆಗಿತ್ತು. ಬಟ್ ಅವರ ಲೆಕ್ಕಾಚಾರವನ್ನು ಪೊಲೀಸರು ನೀಟಾಗಿ ಹುಸಿಗೊಳಿಸಿದ್ದಾರೆ. ಯಾಕೆ ಅಂತಂದರೆ ಕೊಟ್ಟಿರುವಂಥ ದುಡ್ಡು ಇಲ್ಲಿ ಸಾಕ್ಷಿಯಾಗಿದೆ, ಯಾರಿಗೆ ದುಡ್ಡು ಕೊಟ್ಟರು ಅವರೇ ಸಾಕ್ಷಿಯಾಗಿದ್ದಾರೆ. ಮತ್ತು ಇವರ ಸ್ಥಳ ಇತ್ತಲ್ಲ ಪಟ್ಟಣಗೆರೆ ಶೆಡ್ಡು, ಇದು ನಮ್ಮ ಸಾಮ್ರಾಜ್ಯ ರೀ, ಏನು ಮಾಡಿದರೂ ನಡೆಯುತ್ತೆ ಅಂತ ಭಾವಿಸಿದ್ರು ಅಂತ ಅನ್ಸುತ್ತೆ ಆರೋಪಿಗಳು. ಬಟ್ ಅದೇ ಜಾಗ ಇವತ್ತು ದರ್ಶನ್ ಪಾಲಿಗೆ ಮುಳುವಾಗ್ತಾ ಇದೆ. ಕಾರಣ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ನಮ್ಮವರು ಅಂತ ಇವರು ಭಾವಿಸಿದ್ರು. ಏನಾಗುತ್ತೆ ಮಹಾನು, ದುಡ್ಡು ಕೊಟ್ಟರೆ ಎಲ್ಲ ಸೆಟ್ ಆಗಿಬಿಡ್ತಾರೆ ಅಂತ ಭಾವಿಸಿದ್ರು. ಬಟ್ ಆ ರೀತಿ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ಪೊಲೀಸರನ್ನ ಅಪ್ರಿಷಿಯೇಟ್ ಮಾಡಬೇಕು. ಕಾರಣ ಪುಟ್ಟ ಸಾಕ್ಷ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ಸಂಗ್ರಹಿಸಿದ್ದಾರೆ. ಅವರು ಇಲ್ಲಿಯವರೆಗೆ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ ಮಾಹಿತಿಯ ಆಧಾರದ ಮೇಲೆ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ಅವರು ಪೊಲೀಸರು ಸಂಗ್ರಹಿಸಿರುವಂಥ ಸಾಕ್ಷ್ಯಗಳಿದಾವಲ್ಲ, ಅದು ಎಷ್ಟು ಅಚ್ಚುಕಟ್ಟಾಗಿ ಸಂಗ್ರಹಿಸಿದ್ದಾರೆ ಅಂತಂದರೆ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ಈ ಕೇಸ್ನಲ್ಲಿ ಬ್ರಹ್ಮಾಸ್ತ್ರವಾಗಿ ಪರಿವರ್ತಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾಳೆ ದಿನ ಸಾಕ್ಷಿಗಳು ಉಲ್ಟಾ ಹೊಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಪೊಲೀಸರು ನೀಟಾಗಿ ತೆಗೆದುಕೊಂಡಿದ್ದಾರೆ. ಅದು ಯಾವುದು ಅಂತ ನಾನು ಆಗಲೇ ಹೇಳಿದೆ. ಇಲ್ಲಿ ಮೋಹನ್ ಕುಮಾರ್ ಅನ್ನುವಂಥ ವ್ಯಕ್ತಿಗೆ ಆರೋಪಿಗಳು ಒಂದು ಫೋಟೋ ಕಳಿಸ್ತಾರೆ. ಮೋಹನ್ ಕುಮಾರ್ ಯಾರು ಅಂತಂದರೆ ಆ ಶೆಡ್ನ ಮೇಲುಸ್ತುವಾರಿ ನೋಡ್ಕೊಳ್ತಾ ಇದ್ದಂಥ ವ್ಯಕ್ತಿ. ಆತನಿಗೊಂದು ಫೋಟೋ ಕಳಿಸ್ತಾರೆ. ಅಂದರೆ ಹೊಡೆದು ಬಡ್ದು ಕೊಂದು ಹಾಕಿರುವಂಥ ಫೋಟೋ, ರೇಣುಕಾ ಸ್ವಾಮಿಯನ್ನು ಕೊಂದಿರುವಂಥ ಫೋಟೋವನ್ನು ಕಳಿಸ್ತಾರೆ ಆರೋಪಿಗಳು. ಆತನನ್ನು ಕರ್ಕೊಂಡು ಬಂದು ಪೊಲೀಸರು ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀವು 161 ಹೇಳಿಕೆಯನ್ನು ದಾಖಲಿಸಿದರೆ, ಅಂದರೆ ಪೊಲೀಸರ ಮುಂದೆ ಕೊಡುವಂಥ ಹೇಳಿಕೆ ಇದೆಯಲ್ಲ, ಅದನ್ನು ಸಾಕ್ಷಿ ನಾಳೆ ದಿನ ಕೋರ್ಟಲ್ಲಿ ಅಲ್ಲಗೆಳಿಬೋದು. ನಾನು ಯಾವುದೋ ಒತ್ತಡಕ್ಕೆ ಒಳಗಾಗಿ ನಾನು ಈ ಹೇಳಿಕೆಯನ್ನು ಕೊಟ್ಟೆ ಅಂತ ಹೇಳ್ಬೋದು, ಅದಕ್ಕೆ ಅವಕಾಶ ಇದೆ. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ, ಅದೇ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ 164 ಮಾಡಿಸಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿಸಿದರೆ ನ್ಯಾಯಾಧೀಶರ ಮುಂದೆ ಕೊಡುವಂಥ ಹೇಳಿಕೆ ಅದು. ಅದರಿಂದ ಈಗ ಮೋಹನ್ ಕುಮಾರ್ ಹಿಂದಕ್ಕೆ ಸರಿಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಾನು ಒತ್ತಡಕ್ಕೆ ಒಳಗಾದೆ, ನನಗೆ ಹೊಡೆದು ಬಡ್ದು ಹೇಳಿಕೆಯನ್ನು ಕೊಡಿಸಿ, ಈ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನೀಟಾಗಿ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಯಾರ್ಯಾರ 164 ಹೇಳಿಕೆಯ ಅಗತ್ಯ ಇದೆಯೋ ಈ ಕೇಸಲ್ಲಿ ಅವರನ್ನು ಕರ್ಕೊಂಡು ಬಂದು ನೀಟಾಗಿ ಹೇಳಿಕೆಯನ್ನು ದಾಖಲಿಸಿ ಆನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ 164 ದಾಖಲಿಸ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಆರೋಪ ಅಪರಾಧವಾಗಿ ಸಾಬೀತಾಗೋದಕ್ಕೆ, ಆರೋಪಿ ಅಪರಾಧಿಯಾಗಿ ಕನ್ವರ್ಟ್ ಆಗೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಪೊಲೀಸರು ನೀಟಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.